ಭಗವದ್ಗೀತೆಯಲ್ಲಿ ನಿಜವಾಗಲೂ ಯೋಗೀಶ್ವರರು ಶ್ರೀಕೃಷ್ಣರು ಏನ್ ಹೇಳಿದ್ದಾರೆ ಅನ್ನುವುದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಆಳವಾಗಿ ನಮಗೆ ಆತ್ಮಜ್ಞಾನದ ದೃಷ್ಟಿಯಿಂದ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ತಿಳಿದುಕೊಳ್ಳುವ ಒಂದು ಸಾಮಾನ್ಯ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ನಾವೆಲ್ಲ ಕೆಲವು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಮೊದಲು ನಾವು ಕೆಲವು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಭಗವದ್ಗೀತೆಯನ್ನ ಹೇಳುವಾಗಲೇ ಹೇಳ್ತಾರೆ, ಈ ಭಗವದ್ಗೀತೆಯನ್ನ ಯಾರ್ಯಾರಿಗೋ ಸಿಕ್ಕವರಿಗೆಲ್ಲ ಬೋಧನೆ ಮಾಡಬಾರ್ದು. ಹೇಳುವವರಿಗೂ ಕೇಳುವವರಿಗೂ ಇಬ್ಬರಿಗೂ ಕೂಡ ಏನಿರಬೇಕು ಅಂದ್ರೆ ಅರ್ಹತೆ ಇರಬೇಕು. ಏನು ಅರ್ಹತೆ ಅಂತಂದ್ರೆ ಶ್ರದ್ಧೆ ಇರಬೇಕು. ಶ್ರದ್ಧೆಯೇ ದೊಡ್ಡ ಅರ್ಹತೆ. ನಾನು ಏನೋ ಹೇಳ್ತಾರೆ ಕೇಳ್ಬೇಕಂತೆ, ಕೇಳೋದ್ರಿಂದ ಒಳ್ಳೇದಾಗ್ತದಂತೆ ಅಂತ ಎಲ್ಲ ಕೇಳೋದು ಅಲ್ಲ. ತಿಳ್ಕೊಳ್ಬೇಕು ಅನ್ನುವ ಜಿಜ್ಞಾಸೆಯಿಂದ ಮಾತ್ರ ಈ ಭಗವದ್ಗೀತೆಯನ್ನ ತಿಳ್ಕೊಳ್ಬೇಕು. ಆ ದೃಷ್ಟಿಯಿಂದ ಭಗವದ್ಗೀತೆಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಎರಡನೇದಾಗಿ, ಭಗವದ್ಗೀತೆಯನ್ನ ನೂರಾರು ಜನ ಅರ್ಥ ಬರೆದಿದ್ದಾರೆ. ನೂರಾರು ಪರಂಪರೆಯಲ್ಲಿ ಆಯ್ತಾ, ಒಂದೊಂದು ಸಿದ್ಧಾಂತದವರು ಒಂದೊಂದು ರೀತಿಯಾಗಿ ಭಗವದ್ಗೀತೆಯನ್ನ ಅರ್ಥ ಬರೆದಿದ್ದಾರೆ. ಎಷ್ಟೊಂದು ಜನ ಆ ಗುರುಗಳು ಅಂತ ಬಂದವರು, ಗುರು ಪರಂಪರೆಯಲ್ಲಿ ಬಂದವರು ಕೂಡ ಭಗವದ್ಗೀತೆಯನ್ನ ಏನ್ ಮಾಡಿದ್ದಾರೆ, ಅದಕ್ಕೆ ಅರ್ಥ ಬರೆದಿದ್ದಾರೆ. ಭಗವದ್ಗೀತೆ ಒಂದೇ ಆದರೂ ಕೂಡ ನೂರಾರು ರೀತಿಯಲ್ಲಿ ಅರ್ಥವನ್ನ ಹೇಳುವ ಪರಂಪರೆಗಳಿದ್ದಾವೆ. ಅಂದ್ರೆ ಸರಿಯಾಗಿ ಯಾರೂ ಕೂಡ ಕೃಷ್ಣನನ್ನ ನಾವು ಆರಾಧನೆ ಮಾಡ್ತಾ ಇರುವವರು, ನಾವು ಕೃಷ್ಣನ ದೊಡ್ಡ ಭಕ್ತರು ಅನ್ನುವಂತ ದೊಡ್ಡ ಲಕ್ಷಾಂತರ ಫಾಲೋವರ್ಸ್ ಇರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಸರಿಯಾಗಿ ಭಗವದ್ಗೀತೆಯನ್ನ ಅರ್ಥೈಸುವಲ್ಲಿ ವಿಫಲರಾಗಿದ್ದಾರೆ. ಸರಿಯಾಗಿ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ ಎರಡನೇದಾಗಿ ಭಗವದ್ಗೀತೆ ಅಂದ್ರೆ ಏನು ಅಂತಂದ್ರೆ, ಒಬ್ಬ ಬ್ರಹ್ಮಜ್ಞಾನಿ ಆತ್ಮಜ್ಞಾನಿಯಾದಂತಹ ಯೋಗೀಶ್ವರ ಶ್ರೀಕೃಷ್ಣರು ಆ ಆತ್ಮಜ್ಞಾನದ ಹಸಿವು ಇರುವಂತಹ ಒಬ್ಬ ಆ ತತ್ವಜ್ಞಾನಿಗೆ ಬೋಧನೆ ಮಾಡಿದಂಥದ್ದು ಯಾವುದು? ಆತ್ಮಜ್ಞಾನ. ಈಗೆಲ್ಲ ನಾವು ತರಗತಿಯಲ್ಲಿ ಏನು ಆತ್ಮಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ದೀವಲ್ವಾ, ಹಾಗೆ ಯೋಗೀಶ್ವರ ಸ್ಥಾಯಿಯಲ್ಲಿ ಇರುವಂತವರು, ವಿಮುಕ್ತಾತ್ಮದಿಂದ ಪರಮಾತ್ಮ ಸ್ಥಿತಿಯನ್ನು ತಲುಪಿದಂತಹ ಒಬ್ಬ ಪರಮಾತ್ಮ ಸ್ಥಾಯಿಯಲ್ಲಿ, ಯೋಗೀಶ್ವರ ಸ್ಥಾಯಿಯಲ್ಲಿ ಇದ್ದಂತಹ ಒಂದು ಆತ್ಮ. ಆ ಆತ್ಮ ಯಾವುದು ಅಂದ್ರೆ ಕೃಷ್ಣ. ಕೃಷ್ಣ ಅನ್ನುವ ದೇಹವನ್ನು ಧರಿಸಿದಂತಹ ಒಂದು ಆತ್ಮ. ಅವರು ಬ್ರಹ್ಮಜ್ಞಾನಿ ಮತ್ತೆ ಆತ್ಮಜ್ಞಾನಿ. ಅವರು ಈ ಇಡೀ ಜಗತ್ತಿಗೆ ಅರ್ಜುನ ಅನ್ನುವ ಒಬ್ಬ ವ್ಯಕ್ತಿಯನ್ನ ಗುರಿ ಮಾಡಿಕೊಂಡು ಆತ್ಮಜ್ಞಾನವನ್ನ ಬೋಧನೆ ಮಾಡಿದ್ದಾರೆ, ಬ್ರಹ್ಮಜ್ಞಾನವನ್ನ ಬೋಧನೆ ಮಾಡಿದ್ದಾರೆ. ಅದನ್ನ ನಾವೆಲ್ಲರೂ ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ನಾನು ಹೇಳುವ ಕೆಲವು ಅಂಶಗಳು ಇಡೀ ನಮ್ಮ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಬುನಾದಿಗಳು. ಈ ಈ ಅಂಶಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ನಮಗೆ ಭಗವದ್ಗೀತೆ ಅರ್ಥ ಆಗುವುದಿಲ್ಲ. ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಭಗವದ್ಗೀತೆಗೆ ಹೋಗುವುದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಏನು ಅಂತಂದ್ರೆ, ಪ್ರತಿಯೊಂದು ಆತ್ಮ ಸತ್ಯಲೋಕದಲ್ಲಿ ಪರಮಾತ್ಮಗಳಿಂದ ಅಥವಾ ಪೂರ್ಣಾತ್ಮಗಳಿಂದ ಅಂಶಾತ್ಮವಾಗಿ ಬಿಡುಗಡೆಯಾಗಿ ಭೂಮಿಗೆ ಬರ್ತದೆ. ಭೂಮಿಗೆ ಬಂದಂತಹ ಆ ಅಂಶಾತ್ಮ ಕೆಲವೊಮ್ಮೆ ಮೊದಲು ಖನಿಜ ಸಾಮ್ರಾಜ್ಯದಲ್ಲಿ ಪ್ರವೇಶ ಮಾಡ್ತದೆ, ನಂತರ ವೃಕ್ಷ ಸಾಮ್ರಾಜ್ಯದಲ್ಲಿ ಪ್ರವೇಶ ಮಾಡ್ತದೆ, ನಂತರ ಜಲಚರ ಜೀವರಾಶಿಗಳಲ್ಲಿ ಬರ್ತದೆ, ನಂತರ ಸರೀಸೃಪಗಳಲ್ಲಿ ಬರ್ತದೆ, ನಂತರ ಪಕ್ಷಿ ಜಾತಿಗಳಲ್ಲಿ ಬರ್ತದೆ, ನಂತರ ಪ್ರಾಣಿ ಸಾಮ್ರಾಜ್ಯದಲ್ಲಿ, ಕೊನೆಗೆ ನಾವು 84 ಲಕ್ಷ ಜೀವರಾಶಿಗಳು ಅಂತ ಏನು ಹೇಳ್ತೇವೆ, ಆ ಎಲ್ಲ ಜೀವರಾಶಿಗಳನ್ನ ದಾಟಿ ಕೊನೆಗೆ ಮನುಷ್ಯ ಮೊದಲ ಬಾರಿಗೆ ಕೊನೆಯ ಜನ್ಮ ಯಾವುದು ಅಂತಂದ್ರೆ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮವನ್ನು ತಗೊಳ್ತದೆ. ಹೀಗೆ ಮನುಷ್ಯ ಜನ್ಮಗಳನ್ನ ತಗೊಳ್ತಾ ಪ್ರತಿ ಜನ್ಮದಲ್ಲೂ ಕೂಡ ಆ ಆತ್ಮ
ಜ್ಞಾನವನ್ನು ಹೊಂದುತ್ತಾ, ಅನುಭವಗಳನ್ನು ಹೊಂದುತ್ತಾ ಹೊಂದುತ್ತಾ ಆಯಾ ಜನ್ಮದ ಸ್ಥಾಯಿಗೆ ಅನುಗುಣವಾಗಿ ಅದು ತಾನು ವರ್ತನೆಯನ್ನು ಮಾಡುತ್ತಾ ಎಷ್ಟೋ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಆ ಅನುಭವದಿಂದ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಆ ಆತ್ಮ ದಿನದಿಂದ ದಿನಕ್ಕೆ ಆ ಜನ್ಮಗಳಿಂದ ಜನ್ಮಗಳಿಗೆ ಬೆಳೀತಾ ಬರುತ್ತದೆ. ಮೊದಲು ಮನುಷ್ಯ ಜನ್ಮ ತೆಗೆದುಕೊಂಡ ಸಮಯದಲ್ಲಿ ಆ ಅಂಶಾತ್ಮ ಶಿಶು ಸ್ಥಿತಿಯಲ್ಲಿ ಇರ್ತದೆ ಅಥವಾ ಶೈಶವಾತ್ಮ ಸ್ಥಿತಿಯಲ್ಲಿ ಇರ್ತದೆ. ಕೆಲವು ಜನ್ಮಗಳ ನಂತರ ಆ ಆತ್ಮ ನಿಧಾನವಾಗಿ ಬೆಳೀತಾ ಬೆಳೀತಾ ಬಾಲಾತ್ಮ ಸ್ಥಿತಿಗೆ ಬರ್ತದೆ. ಇನ್ನೂ ಕೆಲವು ಜನ್ಮಗಳ ನಂತರ ಆ ಬಾಲಾತ್ಮ ಸ್ಥಿತಿಯಲ್ಲಿ ಇರುವಂತಹ ಆತ್ಮ ಯುವಾತ್ಮ ಸ್ಥಿತಿಗೆ ಬರ್ತದೆ. ಇನ್ನೂ ಕೆಲವು ಜನ್ಮಗಳ ನಂತರ ಆ ಆತ್ಮ ಪ್ರೌಢಾತ್ಮ ಸ್ಥಿತಿಗೆ ಬರ್ತದೆ. ಇನ್ನೂ ಕೆಲವು ಜನ್ಮಗಳ ನಂತರ ತಾನು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಅನುಭವದಿಂದ ತಾನು ಆತ್ಮ ಉನ್ನತಿಯನ್ನು ಮಾಡ್ತಾ ಮಾಡ್ತಾ ಮಾಡಿಕೊಳ್ತಾ ಕೊನೆಗೆ ಆ ಪ್ರೌಢಾತ್ಮ ವೃದ್ಧಾತ್ಮ ಸ್ಥಿತಿಗೆ ಬರ್ತದೆ. ಒಂದು ಅಂಶಾತ್ಮ ತಾನು ಮೊದಲ ಜನ್ಮ ತೆಗೆದುಕೊಂಡಾಗ ಶಿಶು ಆತ್ಮ ಆಗಿದ್ದು ಈ ವೃದ್ಧಾತ್ಮ ಸ್ಥಿತಿಗೆ ಬರುವವರೆಗೆ ಎಷ್ಟು ಜನ್ಮಗಳನ್ನ ಕಳೆದಿರ್ತದೆ ಅಂದ್ರೆ ಸುಮಾರು ಅಂದಾಜು 350ರಿಂದ 360 ಜನ್ಮಗಳನ್ನ ತೆಗೆದುಕೊಂಡಿರ್ತದೆ. 350ರಿಂದ 360 ಜನ್ಮಗಳನ್ನ ತೆಗೆದುಕೊಂಡಿರ್ತದೆ. ಕೆಲವೊಮ್ಮೆ ಅದು ಕೆಲವರಿಗೆ ಜಾಸ್ತಿನೂ ಇರ್ಬೋದು. 370 ಇರ್ಬೋದು, 60 ಇರ್ಬೋದು, 50 ಇರ್ಬೋದು, ಒಂದು ಅಂದಾಜು. ಅಷ್ಟು ಜನ್ಮಗಳನ್ನ ದಾಟಿ ಕೊನೆಗೆ ಅದು ಯಾವ ಸ್ಥಿತಿಯನ್ನ ತಲುಪಿರ್ತದೆ? ವೃದ್ಧಾತ್ಮ ಸ್ಥಿತಿಯನ್ನ ತಲುಪಿರ್ತದೆ. ನಂತರ ಆ ವೃದ್ಧಾತ್ಮ ಸ್ಥಿತಿಯನ್ನ ತಲುಪಿದಂತಹ ಆತ್ಮ ಇನ್ನೂ ಕೆಲವು ಜನ್ಮಗಳ ನಿರಂತರ ಸಾಧನೆಯ ಮೂಲಕ ತಾನು ವಿಮುಕ್ತಾತ್ಮ ಸ್ಥಿತಿಗೆ ಬರುತ್ತದೆ. ವಿಮುಕ್ತಾತ್ಮ ಸ್ಥಿತಿಗೆ ಬಂದ ನಂತರ ಆ ಆತ್ಮ ತಾನು ಎಷ್ಟೋ ವೃದ್ಧಾತ್ಮಗಳನ್ನ ಪುನಃ ವಿಮುಕ್ತಾತ್ಮಗಳನ್ನಾಗಿ ತಯಾರು ಮಾಡಿದಾಗ ಆ ವಿಮುಕ್ತಾತ್ಮ ಪರಮಾತ್ಮವಾಗಿ ಬದಲಾಗ್ತದೆ. ಈ ಒಂದು ಅಂಶಾತ್ಮ ತಾನು ಅಂಶಾತ್ಮ ಶಿಶು ಸ್ಥಿತಿಯಿಂದ ಕೊನೆಗೆ ಲಾಸ್ಟಿಗೆ ಪರಮಾತ್ಮ ಸ್ಥಿತಿಗೆ ಅಥವಾ ಪೂರ್ಣಾತ್ಮ ಸ್ಥಿತಿಗೆ ಹೋಗುವವರೆಗೂ ಎಷ್ಟು ಜನ್ಮಗಳನ್ನ ತಗೊಳ್ತದೆ ಅಂತಂದ್ರೆ ಸುಮಾರು ಕನಿಷ್ಠ ಅಂದ್ರು 400 ಜನ್ಮ, ಗರಿಷ್ಠ ಅಂದ್ರೆ 500 ಜನ್ಮಗಳವರೆಗೆ, 400ರಿಂದ 500 ಜನ್ಮಗಳವರೆಗೆ ಅದು ಜನ್ಮಗಳನ್ನ ತಗೊಳ್ತದೆ. ಕೆಲವರಿಗೆ 400 ಜನ್ಮದಲ್ಲಿ ಆಗಿ ಹೋಗಬಹುದು, ಮೋಕ್ಷ ಅನ್ನುವುದು ಸಿಗಬಹುದು ಅಥವಾ ಪರಮಾತ್ಮ ಸ್ಥಿತಿಯನ್ನು ತಲುಪಬಹುದು. ಅಥವಾ ಕೆಲವರು ಅದಕ್ಕಿಂತ ಮುಂಚೆಯೂ ಸಾಧ್ಯತೆ ಇದೆ. ಕೆಲವರು 500 ಜನ್ಮಗಳವರೆಗೂ ಕೂಡ ಅದು ಮುಂದುವರಿದು ಹೋಗಬಹುದು. ಈಗ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತಂದ್ರೆ ಈ ಸೃಷ್ಟಿಯಲ್ಲಿ ನಾವು ಕೆಲವು ಶಬ್ದಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇದಾಗಿ ಪರಬ್ರಹ್ಮ, ಭಗವಂತ ಅನ್ನುವುದು ಒಂದು ಶಕ್ತಿ ಇದೆ. ಆ ಶಕ್ತಿ, ಆ ಪರಬ್ರಹ್ಮ ಅನ್ನುವನನ್ನ ಯಾರೂ ನೋಡಿಲ್ಲ, ಯಾರೂ ಕಂಡಿಲ್ಲ. ಅದಕ್ಕೆ ರೂಪ ಇಲ್ಲ, ಗಾಳಿ ಇಲ್ಲ, ಗಂಧ ಇಲ್ಲ, ಹೆಸರಿಲ್ಲ, ಯಾವುದೂ ಇಲ್ಲ. ಆದರೆ ಇಡೀ ಬ್ರಹ್ಮಾಂಡ, ಅಖಿಲಾಂಡ ಕೋಟಿ, ಕೋಟ್ಯಾಂತರ ಕೋಟಿ ಬ್ರಹ್ಮಾಂಡಗಳಿದ್ದಾವೆ, ಲೋಕಗಳಿದ್ದಾವೆ. ಅವೆಲ್ಲವುಗಳನ್ನ ಸೃಷ್ಟಿ ಮಾಡಿ ನಿಯಂತ್ರಣ ಮಾಡ್ತಾ ಇದೆ. ಆ ಶಕ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪರಬ್ರಹ್ಮ. ಆ ಪರಬ್ರಹ್ಮ ಶಕ್ತಿಯನ್ನ ಯಾರೂ ಕಂಡವರಿಲ್ಲ, ಹೇಳಿದವರಿಲ್ಲ, ಕೇಳಿದವರಿಲ್ಲ. ಅದಕ್ಕೆ ಹೆಸರಿಲ್ಲ, ರೂಪ ಇಲ್ಲ, ಗಾಂಧ ಇಲ್ಲ, ಗಾಳಿ ಇಲ್ಲ. ಅದಕ್ಕೆ ಅದನ್ನ ಏನಂತ ಕರೆದ್ರು ಅಂದ್ರೆ ತತ್ ಅಂತ ಕರೆದ್ರು. ಉಪನಿಷತ್ತಿನಲ್ಲಿ ತತ್ ಅಂತ. ಆ ಪರಮಾತ್ಮ, ಪರಬ್ರಹ್ಮ ತಾನು ಸೃಷ್ಟಿ ಮಾಡಿದಾಗ ತನ್ನಿಂದ ಅಂಶಾತ್ಮಗಳನ್ನ ಬಿಟ್ಟು ಇದೇ ರೀತಿ ಅಂಶಾತ್ಮಗಳು ನಾನು ಹೇಳಿದ ರೀತಿಯಲ್ಲಿ ಎಷ್ಟೋ ಜನ್ಮಗಳನ್ನ ತಗೊಳ್ತಾ 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 ಅವು ಪರಮಾತ್ಮ ಸ್ಥಿತಿಗೆ ಬಂದವು. ಅಂದ್ರೆ ಪೂರ್ಣಾತ್ಮ ಸ್ಥಿತಿಯನ್ನ ತಲುಪಿದವು. ಆ ಪೂರ್ಣಾತ್ಮ ಸ್ಥಿತಿ, ಪರಮಾತ್ಮ ಸ್ಥಿತಿಯನ್ನ ತಲುಪಿದಂತಹ ಆತ್ಮಗಳೇ ಈಗ ಸತ್ಯಲೋಕದಲ್ಲಿ ಇರುವಂತಹ ಆತ್ಮಗಳು. ಈಗ ಸತ್ಯಲೋಕದಲ್ಲಿ ಪರಬ್ರಹ್ಮನಿಂದ ಬಿಡುಗಡೆಯಾಗಿ ತಾವು ನಿರಂತರ ಜನ್ಮಗಳ ನಂತರ ತಾವು ಆತ್ಮ ಉನ್ನತಿಯನ್ನು ಮಾಡಿಕೊಳ್ತಾ ಪರಮಾತ್ಮ ಸ್ಥಿತಿಗೆ ಬಂದಂತಹ ಆತ್ಮಗಳು ಸತ್ಯಲೋಕದಲ್ಲಿ ಇರ್ತಾರೆ. ಅವರು ಒಬ್ಬರಲ್ಲ, ಅವರನ್ನೇ ನಾವು ದೇವರುಗಳು ಅಂತ ಕರೆಯೋದು ಅಥವಾ ದೇವತೆಗಳು ಅಂತ ಕರೆಯೋದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಶಬ್ದವನ್ನ. ಪರಬ್ರಹ್ಮ ಅಥವಾ ಭಗವಂತ ಅಂದರೆ ಬೇರೆ, ದೇವರು, ದೇವತೆಗಳು ಅಥವಾ ಪೂರ್ಣಾತ್ಮ ಅಥವಾ ಪರಮಾತ್ಮರು ಅಂದ್ರೆ ಬೇರೆ. ಎಲ್ಲವೂ ಒಂದೇ ಅಲ್ಲ. ಒಂದೇ ಅಂದ್ರೆ
ಸ್ಥಿತಿಯಲ್ಲಿ ಎಲ್ಲವೂ ಒಂದೇ. ಆದರೆ ಮೊದಲು ಪರಬ್ರಹ್ಮ, ಆ ಪರಬ್ರಹ್ಮನಿಗೆ ರೂಪ ಇಲ್ಲ, ಗಂಧ ಇಲ್ಲ, ಗಾಳಿ ಇಲ್ಲ, ಹೆಸರಿಲ್ಲ, ನಾಮ ಇಲ್ಲ, ಯಾವುದೂ ಇಲ್ಲ. ಅವನನ್ನ ನೋಡಿದವರು ಇಲ್ಲ. ಅವನನ್ನ ಏನಂತ ಕರಿತೀವಿ? ಪರಬ್ರಹ್ಮ. ಆದರೆ ದೇವತೆಗಳಿಗೆ ರೂಪ ಇದೆ, ಹೆಸರಿದೆ, ಆಯ್ತಾ? ಅಂದ್ರೆ ಪರಮಾತ್ಮಗಳಿಗೆ ಅವರನ್ನ ಒಂದೊಂದು ಹೆಸರಿನಿಂದ ಕರಿತೀವಿ. ಉದಾಹರಣೆಗೆ ಪತ್ರಿಜಿ ಗುರುಗಳು ಬಂದ್ರು, ಅವರು ಒಂದು ಪರಮಾತ್ಮ, ಅವ್ರಿಗೇನು ಹೆಸರಿದೆ? ಪತ್ರಿಜಿ ಗುರುಗಳು ಅಂತ, ಅಲ್ವಾ? ಹೀಗೆ ಈಗ ಒಂದು ಐಡೆಂಟಿ, ಅಂದ್ರೆ ಅವರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಆ ಪರಮಾತ್ಮಗಳು ಸತ್ಯಲೋಕದಲ್ಲಿ ಇರ್ತಾರೆ. ಈ ಪರಮಾತ್ಮಗಳು ಏನ್ ಮಾಡ್ತಾರೆ ಅಂದ್ರೆ, ನಿರಂತರವಾಗಿ ಭೂಮಿಗೆ ಅದೇ ರೀತಿ ಸಹ ಸೃಷ್ಟಿಕರ್ತರು. ಅಂದ್ರೆ ಆ ಪರಮಾತ್ಮಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರಹ್ಮರು ಅಂತ ಕರಿತೀವಿ. ಬ್ರಹ್ಮ, ನಮಗೆ ಗೊತ್ತಿರೋದು ಒಬ್ಬ ಬ್ರಹ್ಮ ಅಲ್ವಾ? ಚತುರ್ಮುಖ ಬ್ರಹ್ಮ. ಆದರೆ ಚತುರ್ಮುಖ ಬ್ರಹ್ಮ ಒಬ್ಬನೇ ಬ್ರಹ್ಮ ಅಲ್ಲ. ಪರಮಾತ್ಮ ಸ್ಥಿತಿಯನ್ನ ತಲುಪಿದ, ಅಂದ್ರೆ ಸತ್ಯಲೋಕದಲ್ಲಿ ಹೋಗಿ ಸೇರಿದಂತಹ ಎಲ್ಲ ಆತ್ಮಗಳು ಕೂಡ ಬ್ರಹ್ಮರೇ. ಆ ಬ್ರಹ್ಮರೇ ಆದಂತಹ ಪರಮಾತ್ಮಗಳು ನಿರಂತರವಾಗಿ ಸೃಷ್ಟಿಯನ್ನು ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಬರೀ ಸೃಷ್ಟಿ ಮಾಡುವುದು ಮಾತ್ರ ಅಲ್ಲ, ಸೃಷ್ಟಿ ಮಾಡಿದಂತಹ ಆ ಅಂಶಾತ್ಮಗಳನ್ನ ಪ್ರತಿ ಜನ್ಮ ಜನ್ಮಗಳಲ್ಲಿಯೂ ಕೂಡ ಅವು ಬೆಳೀತಾ ಬೆಳೀತಾ ಪುನಃ ಪೂರ್ಣಾತ್ಮ ಸ್ಥಿತಿಗೆ ಬರುವವರೆಗೂ ಆ ಅಂಶಾತ್ಮಗಳ ಸಂಪೂರ್ಣ ಜವಾಬ್ದಾರಿ ಆ ಪೂರ್ಣಾತ್ಮಗಳದ್ದು ಆಗಿರ್ತದೆ. ಅಂದ್ರೆ ಪೂರ್ಣಾತ್ಮ ಅಥವಾ ಪರಮಾತ್ಮ ಮೋಕ್ಷ ಹೊಂದಿದವರು ಸುಮ್ಮನೆ ಕುತ್ಕೊಂಡಿರೋಲ್ಲ. ಅವರಿಗೂ ಕೂಡ ಜವಾಬ್ದಾರಿ ಇದೆ. ಅವರು ಕೂಡ ನಿರಂತರವಾಗಿ ಏನ್ ಮಾಡ್ತಾ ಇರ್ತಾರೆ? ಸಾಧನೆಯನ್ನ ಮಾಡ್ತಾನೆ ಇರ್ತಾರೆ. ಹೇಗೆ ಸಾಧನೆ ಮಾಡ್ತಾರೆ ಅಂದ್ರೆ, ಅವರು ಜನ್ಮ ತಗೊಂಡು ಬರುವುದಿಲ್ಲ, ಬದಲಾಗಿ ಅವರಿಂದ ಅಂಶಾತ್ಮಗಳನ್ನ ಬಿಟ್ಟು ಅವರ ಮೂಲಕ ಏನ್ ಮಾಡ್ತಾರೆ? ಸಾಧನೆಯನ್ನು ಮಾಡ್ತಾ 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 ತಾವು ಜ್ಞಾನವನ್ನ ಹೊಂದುತ್ತಾರೆ, ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ. ಹೀಗೆ ಭೂಮಿಗೆ ಬಂದಂತಹ ಅಂಶಾತ್ಮವೇ ಹೀಗೆ ನಿರಂತರ ಜನ್ಮಗಳ ನಂತರ ಆತ್ಮಜ್ಞಾನಿಯಾಗಿ, ಬ್ರಹ್ಮಜ್ಞಾನಿಯಾಗಿ, ವಿಮುಕ್ತಾತ್ಮ ಸ್ಥಿತಿಯನ್ನು ತಲುಪಿ ಕೊನೆಗೆ ಎಲ್ಲರಿಗೂ ಆತ್ಮಜ್ಞಾನವನ್ನ, ಬ್ರಹ್ಮಜ್ಞಾನವನ್ನ ಬೋಧನೆ ಮಾಡಿ ಪರಮಾತ್ಮ ಸ್ಥಿತಿಯನ್ನ ಹೊಂದಿದಂತಹ ಒಂದು ಆತ್ಮವೇ ಶ್ರೀಕೃಷ್ಣ ಅನ್ನುವ ಒಂದು ಆತ್ಮ. ಅದನ್ನ ನಾವು ಪರಮಾತ್ಮ ಅಂತ ಕರೆಯೋದು. ಅರ್ಥ ಆಯ್ತಾ? ಈಗ ಎಲ್ಲರೂ, ನಾವೆಲ್ಲರೂ ಇವತ್ತು ಈ ಜ್ಞಾನವನ್ನ, ಈ ತರಗತಿಯಲ್ಲಿ ನಾವು ಈ ಮೋಕ್ಷ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ, ಸತ್ಯ ಮಾರ್ಗದಲ್ಲಿ ಅಂತಂದ್ರೆ ನಾವೆಲ್ಲರೂ ಈಗ 350, 60, 370 ಜನ್ಮಗಳನ್ನ ದಾಟಿ, ಕೆಲವರು 400 ಜನ್ಮಗಳನ್ನು ಕೂಡ ದಾಟಿ ವೃದ್ಧಾತ್ಮ ಸ್ಥಿತಿಯಲ್ಲಿರುವಂತಹ ಆತ್ಮಗಳೇ. ನಾವೆಲ್ಲರೂ ವೃದ್ಧಾತ್ಮ ಸ್ಥಿತಿಯಲ್ಲಿರುವಂತಹ ಆತ್ಮಗಳು. ನಾವು ಈಗ ಮಾಡಬೇಕಾಗಿರುವುದು ಏನು ಅಂತಂದ್ರೆ, ನಾವು ವಿಮುಕ್ತಾತ್ಮ ಸ್ಥಿತಿಯನ್ನ ತಲುಪಬೇಕು. ಹೀಗೆ ನಿರಂತರ ಸಾಧನೆಯ ಮೂಲಕ ವಿಮುಕ್ತಾತ್ಮ ಸ್ಥಿತಿಯನ್ನ ತಲುಪಿದ ನಂತರವೂ ಕೂಡ ನಾವು ಸಾಧನೆಯನ್ನ ಮುಂದುವರಿಸಿ, ನಾವು ನಮ್ಮಂತೆಯೇ ಎಷ್ಟೋ ವಿಮುಕ್ತಾತ್ಮಗಳನ್ನು ತಯಾರು ಮಾಡಿದಾಗ ನಾವು ಕೂಡ ಏನಾಗ್ತೀವಿ? ಪರಮಾತ್ಮರಾಗಿ ಸತ್ಯಲೋಕವನ್ನ ಹೋಗಿ ಸೇರಿಕೊಳ್ತೇವೆ. ಅಂದ್ರೆ ಕೃಷ್ಣ ಹೇಗೆ ತಾನು ಸಾಧನೆಯನ್ನು ಮಾಡ್ತಾ ಒಂದು ಅಂಶಾತ್ಮವಾಗಿ ಬಂದಂತಹ ಆ ಕೃಷ್ಣ ಅನ್ನುವ ಒಂದು ಆತ್ಮ ಎಷ್ಟೋ ನೂರಾರು ಜನ್ಮಗಳ ನಂತರ ಪುನಃ ತಾನೂ ಕೂಡ ಪರಮಾತ್ಮವಾಗಿ ಹೇಗೆ ಸತ್ಯಲೋಕವನ್ನ ಸೇರಿಕೊಳ್ತು, ಹಾಗೆ ನಾವು ಕೂಡ ನಿರಂತರ ಸಾಧನೆಯ ಮೂಲಕ ಎಲ್ಲಿ ಹೋಗಿ ಸೇರಿಕೊಳ್ಳಬೇಕು? ಸತ್ಯಲೋಕವನ್ನ ಹೋಗಿ ಸೇರಿಕೊಳ್ಳಬೇಕು. ಈಗ ಹಾಗಾದರೆ ಈಗ ನೀವೇ ಹೇಳಿ, ಪತ್ರಿಜಿ ಗುರುಗಳು ನಮಗೆ ಎಷ್ಟೋ ಜ್ಞಾನವನ್ನ ಬೋಧನೆ ಮಾಡಿದ್ದಾರೆ ಅಲ್ವಾ? ಆ ಜ್ಞಾನವನ್ನ, ಆ ಮಾರ್ಗವನ್ನ ಹಿಡ್ಕೊಂಡು ನಾವು ಸಾಧನೆ ಮಾಡ್ತಾ ಇದ್ದೀವಿ. ಪತ್ರಿಜಿ ಗುರುಗಳು ಪರಮಾತ್ಮ ಸ್ಥಿತಿಯಲ್ಲಿರುವಂತಹ ಒಂದು ಆತ್ಮ, ಅವರೇ ದೇವರು ಅಂತ ಹೇಳಿ ನಾವು ಅವರನ್ನ ಪೂಜೆ ಮಾಡ್ಕೊಂಡು ಕೂರ್ಬೇಕೋ, ಅಥವಾ ನಾವು ಅವರಂತೆ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು? ಇದು ಪ್ರಶ್ನೆ. ಹೌದಾ ಅಲ್ಲೋ? ಯಾಕೆಂದ್ರೆ ಪತ್ರಿಜಿ ಗುರುಗಳೇ ಹೇಳಿದ್ದಾರೆ, ಅವರು ಯೋಗೀಶ್ವರ ಸ್ಥಾಯಿಯಲ್ಲಿ ಇರುವವರು. ಅಂದ್ರೆ ಒಬ್ಬ ಕೃಷ್ಣನಿಗೆ ಸರಿಸಮಾನರಾದಂತಹ ಆತ್ಮ, ಪೂರ್ಣಾತ್ಮ. ಯಾರು? ಪತ್ರಿಜಿ ಗುರುಗಳು. ಆ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ? ನೀವು ಕೂಡ ನನ್ನಂತೆ ಆಗಬೇಕು. ಅದ್ ಬಿಟ್ಟು ನನ್ನನ್ನ ನೀವು ಪಾದ ಪೂಜೆ ಮಾಡ್ತಾ, ಪೂಜೆ ಮಾಡ್ತಾ ಗುರು ಅಂತ ಹೇಳಿ ತಿಳ್ಕೊಂಡು, ನಾನೇ ದೇವರು ಅಂತ ಹೇಳಿ ನೀವು ನನ್ನ ಆರಾಧನೆಯಲ್ಲಿ ತೊಡಗುವುದು ಅಲ್ಲ. ಏನಾಗಬೇಕು? ಎಲ್ಲರೂ ಪರಮಾತ್ಮರಾಗಬೇಕು, ಎಲ್ಲರೂ ದೇವರುಗಳೇ. ಅದಕ್ಕೆ ಏನಂತ ಹೇಳ್ತಾ ಇದ್ರು? ಮೈ ಡಿಯರ್ ಗಾಡ್ಸ್. ಅಂದ್ರೆ ನೀವೆಲ್ಲ ಮುಂದೆ ದೇವರು ಆಗೋರು ಅಂತ. ಮೈ ಡಿಯರ್ ಬುದ್ಧಾಸ್, ನೀವೆಲ್ಲರೂ ಮುಂದೆ ಬುದ್ಧರಾಗುವಂತವರು ಅಂತ ಹೇಳಿ ಹೇಳ್ತಾ ಇದ್ರು.
ಈಗ ಹೇಳಿ, ನಾವೆಲ್ಲರೂ ವೃದ್ಧಾತ್ಮ ಸ್ಥಿತಿಯಲ್ಲಿ ಇದ್ದಂತಹ ಆತ್ಮಗಳು ಈಗ ನಾವು ವಿಮುಕ್ತಾತ್ಮ ಸ್ಥಿತಿಯಲ್ಲಿ ಮೊದಲು ತಲುಪಿ ನಂತರ ನಮ್ಮಂತೆಯೇ ಎಷ್ಟೋ ವೃದ್ಧಾತ್ಮಗಳನ್ನ ವಿಮುಕ್ತಾತ್ಮ ಸ್ಥಿತಿಗೆ ನಾವು ತೆಗೆದುಕೊಂಡು ಬಂದಾಗ ನಾವು ಕೂಡ ಏನಾಗ್ತೀವಿ ಅಂದ್ರೆ ಪರಮಾತ್ಮರಾಗ್ತೀವಿ. ಹಾಗೆ ನಿರಂತರ ಸಾಧನೆಗಳ ಮೂಲಕ ಆತ್ಮಜ್ಞಾನವನ್ನ ಎಲ್ಲರಿಗೂ ಬೋಧನೆ ಮಾಡಿ ಪರಮಾತ್ಮ ಸ್ಥಿತಿಯನ್ನು ತಲುಪಿದಂತಹ ಆತ್ಮಗಳಲ್ಲಿ ಉದಾಹರಣೆಗೆ ಅದು ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳು ಇರಬಹುದು, ಆ ರಮಣ ಮಹರ್ಷಿಗಳು ಇರ್ಬೋದು, ಪತ್ರಿಜಿ ಗುರುಗಳು ಇರ್ಬೋದು, ಎಲ್ಲರೂ ನಮ್ಮಂತೆ ನಿಮ್ಮಂತೆ ಸಾಮಾನ್ಯ ಆತ್ಮಗಳಾಗಿ ಬಂದು ನಿರಂತರ ಜನ್ಮಗಳ ಸಾಧನೆಗಳ ನಂತರ ವೃದ್ಧಾತ್ಮ ಸ್ಥಿತಿಯಿಂದ ವಿಮುಕ್ತಾತ್ಮ ಸ್ಥಿತಿಯಿಂದ ಪರಮಾತ್ಮ ಸ್ಥಿತಿಯನ್ನು ತಲುಪಿದವರು. ಹಾಗೆ ನಾವು ಕೂಡ ಅವರ ಅವರ ಮಂತ್ರ ಹೇಳ್ಕೊಳ್ತಾ, ಅವರ ಸ್ತೋತ್ರ ಹೇಳ್ಕೊಳ್ತಾ, ಅವರ ಪೂಜೆ ಮಾಡ್ಕೊಳ್ತಾ, ಅವರನ್ನ ಪರಮಾತ್ಮ ನೀವು ನಮ್ಮನ್ನ ಉದ್ಧಾರ ಮಾಡಬೇಕು, ನೀವು ನಮ್ಮ ಕಷ್ಟ ಪರಿಹಾರ ಮಾಡಬೇಕು, ದುಃಖ ಪರಿಹಾರ ಮಾಡಬೇಕು ಅಂತ ಭಜನೆ ಮಾಡ್ತಾ, ಸ್ತೋತ್ರ ಹೇಳ್ತಾ, ಪೂಜೆ ಮಾಡ್ತಾ, ವ್ರತ ಮಾಡ್ತಾ, ಜಪ ಮಾಡ್ತಾ, ತಪ ಮಾಡ್ತಾ ಕೂರುವುದರಿಂದ ನಮ್ಮ ಆತ್ಮ ಉನ್ನತಿ ಆಗುವುದಿಲ್ಲ. ಅದು ಸಾಧನೆಯ ರೀತಿ ಅಲ್ಲ, ಇದು ಅಜ್ಞಾನಿಗಳ ವರ್ತನೆ. ಸರಿಯಾಗಿ ಶಾಸ್ತ್ರವನ್ನ, ಜ್ಞಾನವನ್ನ, ಅವರ ಬೋಧನೆಗಳನ್ನ ಅರ್ಥ ಮಾಡಿಕೊಳ್ಳದೇ ಇರುವವರು ಮಾಡುವಂತಹ ತಪ್ಪು ಪದ್ಧತಿ. ಹಾಗಾಗಿ ಹಾಗಾದ್ರೆ ಕೃಷ್ಣ ಏನು ಹೇಳಿದ್ದಾರೆ? ಯೋಗೀಶ್ವರ ಕೃಷ್ಣರು ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಪರಮಾತ್ಮ ಸ್ಥಿತಿಗೆ ಬಂದಿದ್ದೇನೆ, ನೀವು ಕೂಡ ಆ ಸ್ಥಿತಿಗೆ ಬರಬೇಕು. ಹಾಗಾಗಿ ನೀವು ಏನನ್ನ ಸಂಪಾದನೆ ಮಾಡಿ ಈ ಜಗತ್ತಿನ ಪರಮ ಸತ್ಯವನ್ನ ತಿಳ್ಕೊಳ್ಳಿ, ತಿಳಿದು ಆ ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನ ತಿಳಿದು ನೀವು ಕೂಡ ಏನಾಗಿ ನನ್ನಂತೆ ಆಗಿ ನಾನಾಗಿ ಅನ್ನುವುದು ಅವರ ಬೋಧನೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗ ನಾನು ಹೇಳ್ತಾ ಹೋದಾಗ ನೀವು ಭಗವದ್ಗೀತೆಯನ್ನು ಕೇಳ್ತಾ ಕೇಳ್ತಾ ಹೋದಾಗ ನಿಮಗೆ ಅನಿಸ್ತದೆ, ಹೌದಲ್ವಾ, ಇಷ್ಟು ದಿವಸ ನಾವು ಉಲ್ಟಾ ತಿಳ್ಕೊಂಡಿದ್ವಿ. ಅಂದ್ರೆ ಕೃಷ್ಣ ಅವನ ದೇವರು, ನಾವೆಲ್ಲ ಅವನ ಭಕ್ತರು, ಕೃಷ್ಣ ನಮ್ಮನ್ನ ಉದ್ಧಾರ ಮಾಡ್ತಾನೆ ಅಲ್ವಾ? ಇಲ್ಲ, ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಸರಿಯಾಗಿ ಹೇಳ್ತಾ ಹೋಗ್ತಾನೆ. ಹೇಳ್ತಾ ಹೇಳ್ತಾ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಉದ್ದರೆ ಇದು ಆತ್ಮಾನಾತ್ಮನ, ಅವರವರ ಆತ್ಮವನ್ನ ಅವರೇ ಉದ್ಧಾರ ಮಾಡಿಕೊಳ್ಳಬೇಕೆ ಹೊರತು ಯಾವ ಕೃಷ್ಣನೂ ಬರುವುದಿಲ್ಲ, ರಾಮನೂ ಬರುವುದಿಲ್ಲ, ಯಾವ ಪತ್ರಿಜಿ ಗುರುಗಳೂ ಬರುವುದಿಲ್ಲ. ಅವರು ಏನು ಮಾಡಬಲ್ಲರು ಅಂತಂದ್ರೆ, ಮೊನ್ನೆ ನಮ್ಮ ಗುರುಗಳು, ನಾನು ಆ ಅವರ ಜೊತೆಗೆ ನಾವು ರೂಮಲ್ಲಿ ಪರ್ಸನಲ್ ಆಗಿ ಕೆಲವು ಡಿಸ್ಕಷನ್ ಮಾಡುವಾಗ ಹಾಗೆ ಹೇಳ್ತಾ ಇದ್ರು. ಹ್ಮ್ ಏನು ಅಂತಂದ್ರೆ, ನೋಡು, ಪತ್ರಿಜಿ ಗುರುಗಳಿಗೆ ಇಲ್ಲಿ ಎಷ್ಟು ಜನ ಧ್ಯಾನ ಮಾಡಿದ್ರು ಬಿಟ್ರು, ಉದ್ಧಾರ ಆದ್ರು ಬಿಟ್ರು, ಅದು ಯಾವ್ದು ಅವರಿಗೆ ಮುಖ್ಯ ಅಲ್ಲ, ಬೇಕಾಗಿ ಇಲ್ಲ. ಅವ್ರು ಯಾಕೆ ಧರ್ಮ ತಗೊಂಡು ಬಂದ್ರು ಅಂದ್ರೆ, ಒಂದು ರೀತಿಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ದಾರೆ ಏನು ಅಂತಂದ್ರೆ, ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ, ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕೆ ಎಲ್ಲರೂ ಧ್ಯಾನ ಮಾರ್ಗಕ್ಕೆ ಬರಬೇಕು, ಎಲ್ಲರೂ ಅವರವ್ರನ್ನ ಉದ್ಧರಿಸಿಕೊಳ್ಳಬೇಕು ಅಂತ. ಆದ್ರೆ ಗುರುಗಳು ಏನ್ ಹೇಳಿದ್ರು ಅಂದ್ರೆ, ಪತ್ರಿಜಿ ಗುರುಗಳೇ ಇರ್ಬೋದು, ಯಾರೇ ಶ್ರೇಷ್ಠ ಆತ್ಮಗಳೇ ಇರ್ಬೋದು, ಈ ಭೂಮಿಗೆ ಯಾಕೆ ಬರ್ತಾರೆ ಅಂದ್ರೆ, ಒಂದು ಲೋಕ ಕಲ್ಯಾಣದ ಉದ್ದೇಶ ಇರ್ತದೆ, ಎರಡನೇದಾಗಿ ಅವರ ಸ್ವಾರ್ಥ ಇರ್ತದೆ. ಅಂದ್ರೆ ಆ ಆತ್ಮ ಬೆಳಿಬೇಕು ಅಂದ್ರೆ ಈ ಭೂಮಿಗೆ ಬಂದು ತಾನು ಹಂಚಬೇಕು. ಅದನ್ನ ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರು, ಅದನ್ನ ಕೇಳಿದ್ರು ಬಿಟ್ರು ಇವರಿಗೆ ಅದರ ಫಲ ಸಿಕ್ಕೇ ಸಿಗ್ತದೆ. ಹಾಗೆ ಪತ್ರಿಜಿ ಗುರುಗಳು ತಾನು ಉನ್ನತ ಸ್ಥಾಯಿಯನ್ನ ತಲುಪಬೇಕು ಅನ್ನೋ ಉದ್ದೇಶದಿಂದ ಭೂಮಿಗೆ ಬಂದಂತಹ ಒಂದು ಆತ್ಮ, ಶ್ರೇಷ್ಠ ಆತ್ಮ. ಅವರು ಬಂದು ಏನ್ ಮಾಡಿ ಹೋದ್ರು ಅಂದ್ರೆ, ತನ್ನ ಆತ್ಮ ಉನ್ನತಿಗೆ ಏನ್ ಬೇಕೋ ಅದನ್ನ ಮಾಡಿ ಹೋದ್ರು. ಇಲ್ಲಿ ಉಳಿದವ್ರು ಏನಾದ್ರೂ ಮಾಡ್ಕೊಂಡ್ರು ಅವ್ರಿಗೆ ಏನು ಲಾಭ ನಷ್ಟ ಇಲ್ಲ. ಆದ್ರೆ ಅವರು ಮಾತ್ರ ರಾರಾಜಿಸ್ತಾ ಇದ್ದಾರೆ. ಅದಕ್ಕೆ ಅರುಣ್ ಕುಮಾರ್, ನೀನೇನ್ ಮಾಡು, ನಿನ್ನ ಧರ್ಮ ಸ್ವಧರ್ಮ ನೀನ್ ಮಾಡು. ಅವ್ರು ಮಾಡ್ತಾರೋ ಬಿಡ್ತಾರೋ, ಕೇಳ್ತಾರೋ ಬಿಡ್ತಾರೋ, ಅದು ಅವ್ರ ಕರ್ಮ. ನೀನು ಎಷ್ಟು ಮಾಡ್ತೀಯೋ ಅಷ್ಟು ನಿನ್ನ ಆತ್ಮ ಬೆಳೀತದೆ. ಪತ್ರಿಜಿ ಗುರುಗಳು ಮಾಡಿದ್ದು ಅದೇ. ಅದಕ್ಕೆ ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡ್ರೆ, ನೀವು ಮ್ಯೂಸಿಕ್ ಹಾಕೊಂಡಾದ್ರೂ ಧ್ಯಾನ ಮಾಡಿ, ಗೈಡಿಂಗ್ ಆದ್ರೂ ಧ್ಯಾನ ಮಾಡಿ, ಏನಾದ್ರೂ ಧ್ಯಾನ ಮಾಡಿ, ಹೇಳುವುದು ನನ್ನ ಧರ್ಮ, ನಾನು ಹೇಳಿದ್ದೇನೆ, ನನ್ನ ಆತ್ಮ ಉನ್ನತಿಯಾಗಿ ಅವರವರ ಸ್ಥಾಯಿಗೆ ಏನು ಬೇಕೋ ಅದನ್ನ ಅವರು ಬಳಸಿಕೊಳ್ತಾರೆ. ಅದಕ್ಕಾಗಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಎಷ್ಟು ಜನ ಬರ್ತಾರೆ ಯಜ್ಞಕ್ಕೆ, ಎಷ್ಟು ಜನ ಹೋಗ್ತಾರೆ, ಅದು ಯಾವುದು ಮುಖ್ಯ ಅಲ್ಲ. ನೀನು 16,000 ಪಾಂಪ್ಲೆಟ್ಸ್ ಹಂಚಿದೆಯಲ್ವಾ, ನಿನ್ ಕೆಲಸ ನೀನು ಮುಗಿಸಿದ್ಯಾ, ನಿನ್ನ ಆತ್ಮ ಅದರಿಂದ ಉನ್ನತಿ ಆಗಿದೆ. ಬರೋದು ಬಿಡೋದು ಅವ್ರ ಕರ್ಮ, ಅದು ಬಂದ್ರೆ ಅವ್ರ ಆತ್ಮ ಉದ್ಧಾರ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ.
ಆದ್ರೆ ನಿನ್ನ ಧರ್ಮ, ನೀನು ಬಂದ ಉದ್ದೇಶ ಅದನ್ನ ನೀನು ಮಾಡಿದ್ದೀಯ. ಹಾಗೆ ಏನ್ ಮಾಡ್ಬೇಕು? ಎಲ್ಲರೂ ಸರ್ವಧರ್ಮ ಪರಿತ್ಯಜ್ಯಂ ಮಾಮೇಕಂ ಶರಣಂ ವ್ರಜ. ಅವರವರ ಧರ್ಮವನ್ನು ಅವರು ಪರಿಪಾಲನೆ ಮಾಡಬೇಕು. ಅರ್ಥ ಆಯ್ತಲ್ಲ? ಹಾಗಾಗಿ ಭಗವದ್ಗೀತೆಯಲ್ಲೂ ಕೂಡ ಅಷ್ಟೇ, ಕೃಷ್ಣ ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ಬೋಧನೆ ಮಾಡಿ ಹೋದ. ಅವನ ಆತ್ಮ ಉನ್ನತಿ ಆಯಿತು. ಆ ಅವನು ಬೋಧನೆ ಮಾಡಿದಂತಹ ಜ್ಞಾನವನ್ನ ಬಳಸಿ ಎಷ್ಟೋ ಆತ್ಮಗಳು ಉದ್ಧಾರ ಆದವು. ಕೆಲವರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಕೃಷ್ಣ ನೀನು ನನ್ನ ಉದ್ಧಾರ ಮಾಡಬೇಕು ಅನ್ಕೊಂಡು ಅವರ ಭಜನೆ ಮಾಡ್ತಾರ. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಪಾರಾಯಣ ಮಾಡುತ್ತಾ ಭಗವದ್ಗೀತೆಯನ್ನು, ಅಲ್ವಾ? ಈಗ ನಾನು ನೋಡಿ ಇನ್ನು ಮುಂದೆ ಪ್ರತಿ ಶ್ಲೋಕದಲ್ಲೂ ನಿಜವಾಗಲೂ ಕೃಷ್ಣನ ಅರ್ಥ ಏನು ಅನ್ನೋದನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಆಗ ನಿಮಗೆ ಗೊತ್ತಾಗ್ತದೆ, ಹೌದಲ್ವಾ, ನಾವಿಷ್ಟು ದಿವಸ ಎಷ್ಟು ತಪ್ಪು ತಿಳ್ಕೊಂಡಿದ್ದೀವಿ ಅಂತ. ಅಷ್ಟೇ ಅಲ್ಲ, ಎಷ್ಟು ಜನ ಅದನ್ನು ಇನ್ನೂ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ನಾವು ಏನು ಮಾಡಬೇಕು ಅಂದ್ರೆ, ಇದನ್ನ ನಾವು ಈ ಒಂದು ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಆ ಪರಬ್ರಹ್ಮ ಬೇರೆನೇ ಇದ್ದಾನೆ, ಅವನನ್ನು ಯಾರೂ ಕಂಡವರಿಲ್ಲ. ಉಳಿದವರೆಲ್ಲರೂ ಪರಮಾತ್ಮರೇ. ನಾರಾಯಣ ಅದು ಒಂದು ಪರಮಾತ್ಮ, ಶಿವ ಅವರು ಒಂದು ಪರಮಾತ್ಮ, ಚತುರ್ಮುಖ ಬ್ರಹ್ಮ ಅವರು ಒಂದು ಪರಮಾತ್ಮ, ಇಂದ್ರ ಅವರು ಒಂದು ಪರಮಾತ್ಮ. ಇಂದ್ರ, ಅಗ್ನಿ, ವಾಯು, ವರುಣ, ಮುಕ್ಕೋಟಿ ದೇವತೆಗಳು ಅಂತೀವಲ್ವಾ, ಅಷ್ಟೂ ಜನ ಪರಮಾತ್ಮರಿದ್ದಾರೆ. ನಾವು ಕೂಡ ಏನಾಗಬೇಕಾಗಿದೆ? ಆ ಪರಮಾತ್ಮಗಳಂತೆ ಆಗಬೇಕಾಗಿದೆ. ಅದಕ್ಕಾಗಿಯೇ ಈ ವ್ಯವಸ್ಥೆ. ಅವರೆಲ್ಲರೂ ನಮ್ಮಿಂದ ಬಯಸ್ತಾ ಇರುವುದು ಏನು ಅಂತಂದ್ರೆ, ನಮ್ಮಿಂದ ಪೂಜೆಗಳನ್ನ, ಪುನಸ್ಕಾರಗಳನ್ನ, ನಮ್ಮಿಂದ ಸೇವೆಗಳನ್ನಲ್ಲ. ಏನು? ಅವರು ಕೊಟ್ಟ ಆ ಜ್ಞಾನವನ್ನ ನಾವು ಕೂಡ ಸಂಪಾದನೆ ಮಾಡುತ್ತಾ, ನಾವು ನಮ್ಮ ಆತ್ಮ ಉನ್ನತಿಯನ್ನು ಮಾಡಿಕೊಳ್ತಾ ಅವರ ಸ್ಥಾಯಿಗೆ ಹೋಗಬೇಕು, ಅವರಿಗಿಂತಲೂ ಹೆಚ್ಚಿನ ಸ್ಥಾಯಿಗೆ ಹೋಗಬೇಕು ಅಂತ ಹೇಳಿ ಆ ಆತ್ಮಗಳು ನಮ್ಮಿಂದ ಬಯಸ್ತಾ ಇದ್ದಾರೆ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಾನು ದೇಹ ಅನ್ನುವ ಭಾವದಲ್ಲಿ, ಅಜ್ಞಾನದಲ್ಲಿ ಜೀವಿಸ್ತಾ ಇದ್ದಾನೆ. ಈ ಅಸತ್ಯವಾದ ಜಗತ್ತನ್ನ ಸತ್ಯ ಅಂತ ತಿಳ್ಕೊಂಡು, ಇಲ್ಲಿ ಯಾವುದು ಒಂದು ದಿನ ಎಲ್ಲವೂ ನಶಿಸಿ ಹೋಗ್ತದೋ ಅದನ್ನೇ ಪರಮ ಸತ್ಯ ಅಂತ ತಿಳ್ಕೊಂಡು, ಅದಕ್ಕಾಗಿಯೇ ತನ್ನ ಇಡೀ ಜೀವನವನ್ನ ಸವಸ್ತಾ ಇದ್ದಾನೆ. ಈ ದೇಶ ನನ್ನದು, ಈ ಜಾತಿ ನನ್ನದು, ಈ ಧರ್ಮ ನನ್ನದು, ನನ್ನದು ಹಿಂದೂ ಧರ್ಮ, ನನ್ನದು ಕ್ರೈಸ್ತ ಧರ್ಮ, ನನ್ನದು ಮುಸ್ಲಿಂ ಧರ್ಮ ಅಂತ ಹೇಳಿ ಧರ್ಮಕ್ಕಾಗಿ, ನಾನು ಬ್ರಾಹ್ಮಣ ಅಂತ ಹೇಳಿ, ನಾನು ಕ್ಷತ್ರಿಯ ಅಂತ ಹೇಳಿ, ನಾನು ಲಿಂಗಾಯತ, ನಾನು ಏನೋ ಮಾದಿಗ, ನಾನು ಮತ್ತೊಂದು ಏನು ಹೀಗೆ ವಿಭಿನ್ನ ರೀತಿಯಲ್ಲಿ ಅವರವರ ಜಾತಿ, ನಾನು ಒಕ್ಕಲಿಗ, ಹೀಗೆ ಜಾತಿಯ ಅಭಿಮಾನದಲ್ಲಿ, ಮತ್ತೆ ನನ್ನದು, ನಾನು ಗಂಡು, ನಾನು ಹೆಣ್ಣು, ನಾನು ಬೆಳ್ಳಗಿದ್ದೇನೆ, ನಾನು ಕರ್ರಗಿದ್ದೇನೆ, ನಾನು ಕಪ್ಪಗಿದ್ದೇನೆ, ನಾನು ಸಪೂರ ಇದ್ದೇನೆ, ಹೀಗೆ ವಿಭಿನ್ನ ರೀತಿಯಾಗಿ ತನ್ನನ್ನು ತಾನು ಗುರುತಿಸಿಕೊಂಡು ಅದೇ ಪರಮ ಸತ್ಯ ಅಂತ ಹೇಳಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಆದರೆ ಇದು ಯಾವುದೂ ಸತ್ಯ ಅಲ್ಲ. ಯಾವುದು ಒಂದು ದಿನ ನಾಶವಾಗಿ ಹೋಗ್ತದೋ, ಯಾವುದು ಒಂದು ದಿನ ನಶಿಸಿ ಹೋಗ್ತದೋ, ಯಾವುದು ನಿಜವಾಗಲೂ ಸತ್ಯ ಅಲ್ಲವೋ ಅದಕ್ಕಾಗಿ ತಾನು ಇಡೀ ಜೀವನ ಬದುಕ್ತಾ ಇದ್ದಾನೆ. ಹಾಗೆ ಬದುಕ್ತಾ ಇದ್ದಂತಹ ಆತ್ಮಗಳಿಗೆ ಯೋಗೀಶ್ವರನಾದಂತಹ ಶ್ರೀಕೃಷ್ಣ ಪರಮಾತ್ಮರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವ್ರು ಏನ್ ಮಾಡ್ತಾರೆ? ಯಾರಾದ್ರೂ ಸತ್ತಾಗೂ ಅಳ್ತಾರೆ, ಯಾರಾದ್ರೂ ಹುಷಾರಿಲ್ಲ ಅಂದ್ರೂ ಹೇಳ್ತಾರೆ, ಯಾರಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಹೇಳ್ತಾರೆ, ಬಡತನ ಅಂದ್ರೆ ಹೇಳ್ತಾರೆ, ಕಷ್ಟ ಅಂದ್ರೆ ಹೇಳ್ತಾರೆ, ದುಷ್ಟ ಅಂದ್ರೆ ಹೇಳ್ತಾರೆ. ಬರೀ ದುಃಖದಲ್ಲೇ ಜೀವನ ಕಳೀತಾ ಇದ್ದಾರೆ. ನಾನು ಯಾರು ಅನ್ನುವುದನ್ನು ಕೂಡ ಅರ್ಥ ಮಾಡಿಕೊಂಡಿಲ್ಲ. ನಾನು ದೇಹ ಅಂತಲೇ ಬದುಕ್ತಾ ಇದ್ದಾರೆ. ಹೇಳ್ತಾರೆ ನಾನು ಆತ್ಮ ಅಂತಾರೆ, ಓದಿ ತಿಳ್ಕೊಳ್ತಾರೆ ಆತ್ಮ ಅಂತಾರೆ. ಯಾರೋ ಹೇಳಿದ ಪಾಠ ಕೇಳಿದಾಗ ಕೇಳಿಸ್ಕೊಳ್ತಾರೆ, ನಾನು ದೇಹ ಅಲ್ಲ ಆತ್ಮ ಅಂತ. ಆದರೆ ಬದುಕುವುದು, ಜೀವಿಸುವುದು ಮಾತ್ರ ಹೇಗೆ? ನಾನು ದೇಹ ಅಂತಲೇ, ದೇಹಭಾವದಿಂದಲೇ ಮನುಷ್ಯ ಜೀವಿಸ್ತಾರೆ. ಹಾಗೆ ಜೀವಿಸಿದಂತಹವರಿಗೆ ಮೊದಲ ಬಾರಿಗೆ ಯೋಗೀಶ್ವರ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಶೌಚಾನ್ಯಾನ ಶೋಚಸ್ವಂ ಪ್ರಜ್ಞಾವಾದಂಶ ಭಾಷಸೆ ಗತಾಸೂನೋ ಗತಾಸಂಶ ನಾನು ಶೋಚಂತಿ ಪಂಡಿತ. ಅಂದ್ರೆ ಅರ್ಜುನ ತಾನು ಯುದ್ಧರಂಗದಲ್ಲಿ ಬಂದು, ತಾನು ಯುದ್ಧ ಮಾಡಬೇಕು ಅಂತ ಹೇಳಿ ಬಂದು ಯುದ್ಧರಂಗದಲ್ಲಿ ಬಂದು ನಿಂತಿದ್ದಾನೆ. ಬಂದು ನಿಂತಹ ಆ ಅರ್ಜುನ ಆ ಯುದ್ಧರಂಗದಲ್ಲಿ ಇದ್ದಂತಹ ತನ್ನ ಬಂಧು ಬಾಂಧವರನ್ನ ನೋಡಿ, ಅಜ್ಜ, ದಾಯಾದಿಗಳು, ಅಣ್ಣ ತಮ್ಮಂದಿರು, ಸಹೋದರರು, ತನ್ನ ಗುರುಗಳು, ಅವರೆಲ್ಲರನ್ನ ನೋಡಿ ಏನ್ ಅನ್ಕೊಳ್ತಾ ಇದ್ದಾನೆ ಅಂತಂದ್ರೆ, ಇವರನ್ನೆಲ್ಲ ನಾನು ಸಾಯಿಸಿಬಿಟ್ರೆ ಎಂತ ಅನರ್ಥಕ್ಕೆ ಕಾರಣ ಆಗ್ತದೆ, ಇವರೆಲ್ಲ ಸತ್ತೋಗ್ಬಿಡ್ತಾರೆ.
ಇವರೆಲ್ಲ ಒಂದು ದಿನ ಯುದ್ಧದಲ್ಲಿ ಸತ್ತೋದ್ರು ಅಂತಂದ್ರೆ ಇಲ್ಲ ಅಂತ ಆಗ್ತಾರಲ್ವಾ. ಆ ಕೇವಲ ನಾವು ರಾಜ್ಯಕ್ಕಾಗಿ, ಈ ಅಧಿಕಾರಕ್ಕಾಗಿ, ಆಸ್ತಿಗಾಗಿ, ಸಂಪಾದನೆಗಾಗಿ ಇವರನ್ನೆಲ್ಲ ಸಾಯಿಸಿ ಬದುಕುವುದು ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳಿ ಅರ್ಜುನ ಅಜ್ಞಾನದಲ್ಲಿ ತಾನು ಮಾಯೆಗೆ ಒಳಗಾಗಿದ್ದಾನೆ, ಮೋಹಕ್ಕೆ ಒಳಗಾಗಿದ್ದಾನೆ. ಅವನ ಒಳಗಿನ ಅತಿಯಾದ ಮಮಕಾರ ಅಜ್ಞಾನದಲ್ಲಿ ಮುಳುಗಿಸಿದೆ. ಹಾಗೆ ಅಜ್ಞಾನದಲ್ಲಿ, ಮಮಕಾರದಲ್ಲಿ ಮುಳುಗಿದಂತಹ ಇಡೀ ಜನ ಸಮುದಾಯಕ್ಕೆ, ಇಡೀ ಜೀವರಾಶಿಗಳಿಗೆ ಅಂದ್ರೆ ಮನುಷ್ಯ ಕುಲಕ್ಕೆ ಗೀತೆಯಲ್ಲಿ ಭಗವಂತನ ಮೊದಲ ಉತ್ತರ ಯಾವುದು ಅಂತಂದ್ರೆ, ಯಾವ ನೋಡು ಅರ್ಜುನ, ಯಾವುದಕ್ಕೆ ಶೋಕಿಸಬಾರದು ಅದಕ್ಕೆ ನೀನು ಶೋಕಿಸ್ತಾ ಇದ್ದೀಯ. ಅಂದ್ರೆ ಯಾವುದಕ್ಕೆ ಅಳಬಾರದು ಅದಕ್ಕೆ ಅಳ್ತಾ ಇದ್ದೀಯ. ಆದ್ರೆ ಹೇಗೆ ಮಾತನಾಡ್ತಾ ಇದ್ದೀಯ ಅಂತಂದ್ರೆ ತುಂಬಾ ತಿಳಿದವನ ಹಾಗೆ ಮಾತನಾಡ್ತಾ ಇದ್ದೀಯ. ಆದ್ರೆ ಜ್ಞಾನಿಗಳಾದಂತಹವರು, ಪಂಡಿತರಾದಂತಹವರು ಯಾರೂ ಕೂಡ ಹೀಗೆ ಮಾತನಾಡುವುದಿಲ್ಲ. ಹೀಗೆ ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಜ್ಞಾನಿಗಳಾದವರು ಯಾವತ್ತೋ ಶೋಕಿಸುವುದಿಲ್ಲ. ಯಾಕೆ ಶೋಕಿಸುವುದಿಲ್ಲ ಅವರು? ಜ್ಞಾನಿಗಳು ಅಜ್ಞಾನಿಗಳಿಗೂ ಏನು ವ್ಯತ್ಯಾಸ? ಯಾಕೆ ಅಂತಂದ್ರೆ, ಯಾರು ಶಾಶ್ವತ ಅಲ್ಲವೋ ಅಥವಾ ಯಾರ ಆತ್ಮಕ್ಕೆ ವಿನಾಶ ಇಲ್ಲವೋ ಅಂತವರ ಅಂದ್ರೆ ಅವರು ಮರಣ ಅಪ್ಪಿದಾಗ ಆತ್ಮ ಅಂದ್ರೆ ಮರಣ ಅಪ್ಪಿದಾಗ ಆ ಮರಣ ಅಪ್ಪಿದ ವ್ಯಕ್ತಿಯ ಬಗ್ಗೆ ಯಾರು ಕೊರಗುವುದಿಲ್ಲ, ಅಳುವುದಿಲ್ಲ. ಅಯ್ಯೋ ಸತ್ತೋದ ಅಂತ ಹೇಳಿ ಜ್ಞಾನಿಗಳು ಚಿಂತಿಸುವುದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಗೊತ್ತಿರ್ತದೆ, ಸತ್ತಿರುವುದು ದೇಹವೇ ಹೊರತು ಆತ್ಮ ಅಲ್ಲ. ಆತ್ಮ ಅಮರವಾದದ್ದು. ಕೇವಲ ಭೌತಿಕವಾದಂತಹ ಈ ಶರೀರಕ್ಕೆ ನಾಶ ಇದೆಯೇ ಹೊರತು ಒಳಗಿರುವ ಆತ್ಮನಿಗಲ್ಲ. ಪಂಡಿತರಾದವರು ಜೀವನದ ಈ ನೈಜ ಸತ್ಯವನ್ನ ಅರಿತಂತವರು, ಅವರು ಈ ಭೌತಿಕ ದೇಹದ ನಷ್ಟಕ್ಕಾಗಲಿ ಬದಲಾವಣೆಗಳಿಗಾಗಲಿ ದುಃಖ ಪಡುವುದಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಈ ಪ್ರಕೃತಿಯ ಸಹಜ ಸೃಷ್ಟಿಯ ನಿಯಮ ಅದು. ಹಾಗಾಗಿ ಆತ್ಮ ಶಾಶ್ವತವಾದದ್ದು ಅನ್ನುವ ಸತ್ಯವನ್ನ ಅವರು ತಿಳಿದಿರ್ತಾರೆ. ಹಾಗಾಗಿ ನಾವು ಏನನ್ನು ತಿಳ್ಕೊಳ್ಬೇಕು? ಆತ್ಮ ಸತ್ಯವಾದದ್ದು, ಅದಕ್ಕೆ ಎಂದಿಗೂ ನಾಶ ಅನ್ನುವುದು ಇಲ್ಲ. ದೇಹಿನೋಸ್ಮಿನ್ ಯಥಾ ದೇಹಿ ಕೌಮೌರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನಾಮಹ್ಯತಿ. ನೋಡು ಅರ್ಜುನ, ಯುದ್ಧ ಭೂಮಿಯಲ್ಲಿ ನಿಂತು ನಾನು ನನ್ನ ಗುರುಗಳನ್ನ, ಹಿರಿಯರನ್ನ, ಬಂಧುಗಳನ್ನ ಕೊಲ್ಲೋದಿಲ್ಲ, ಇದರಿಂದ ಪಾಪ ಬರುತ್ತದೆ ಅಂತ ನೀನು ಏನೋ ದೊಡ್ಡ ಕರುಣಾಮಯಿ ಹಾಗೆ ನೀನು ವರ್ತನೆ ಮಾಡ್ತಾ ಇರ್ಬೋದು. ಅದನ್ನೆಲ್ಲ ಕೇಳಿದವರಿಗೂ ಅನ್ನಿಸ್ತದೆ, ಹೌದಲ್ವಾ, ಗುರುಗಳನ್ನ ಕೊಲ್ಲೋದ್ರಿಂದ, ತನ್ನ ದಾಯಾದಿಗಳನ್ನೇ ಕೊಲ್ಲೋದ್ರಿಂದ ಇದು ಯಾವ ರೀತಿಯ ಧರ್ಮ ಅಂತ. ಆದ್ರೆ ಅಲ್ಲಿ ಕಾಣ್ತಾ ಇರುವುದು ಅವರ ಮೇಲಿನ ಕರುಣೆ ಇಲ್ಲ, ಬದಲಾಗಿ ಅವನ ಒಳಗಿರುವಂತಹ ಮೋಹ, ಮಮಕಾರ. ಅಂದ್ರೆ ನಾವು ಒಬ್ಬ ಕ್ಷತ್ರಿಯನಾದವನು ಇಲ್ಲಿ ಯಾವುದೇ ಸ್ವಾರ್ಥದಿಂದ ಅಥವಾ ಸ್ವಾರ್ಥದಿಂದ ತನ್ನ ಲಾಭ ನಷ್ಟಗಳಿಗಾಗಿ ಅವನು ಪ್ರಯತ್ನ ಮಾಡದೆ ನಿಸ್ವಾರ್ಥದಿಂದ ಲೋಕಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಮಾಡಬಹುದಾದ ಕರ್ತವ್ಯ ಅದಾಗಿದೆ. ಇನ್ನು ಕ್ಷತ್ರಿಯನಾಗುವುದು ಯುದ್ಧ ಮಾಡಬೇಕು, ಅವನಿಗಾಗಿ ಅಲ್ಲ, ಧರ್ಮಕ್ಕಾಗಿ. ಧರ್ಮದ ಮುಖವಾಡ ಧರಿಸಿ ಕರ್ತವ್ಯದಿಂದ ಹಿಂದೆ ಸರಿಯುವುದು ಹೇಡಿತನ ಆಗ್ತದೆ. ಅಂದ್ರೆ ಅದು ಜ್ಞಾನ ಅಲ್ಲ, ಒಬ್ಬ ಜ್ಞಾನಿ ತಿಳಿದವನು ಮಾಡುವ ಕೆಲಸ ಅಲ್ಲ. ಉದಾಹರಣೆಗೆ ನಾವು ಇಲ್ಲಿ ಧ್ಯಾನ ಮಾಡ್ತೀವಿ ಅಲ್ವಾ, ಧ್ಯಾನ ಮಾಡ್ತೀವಿ, ಎಲ್ಲ ಬೋಧನೆ ಮಾಡ್ತೀವಿ. ಜೊತೆಗೆ ಅದರಲ್ಲಿ ಯಾರೋ ಒಬ್ಬ ಸೈನಿಕರು ಬಂದರು, ಅವರು ಧ್ಯಾನ ಮಾಡ್ತಾರೆ. ಸೈನಿಕರು ಧ್ಯಾನ ಮಾಡಬಾರದು ಅಂತ ಏನಿಲ್ಲ, ಸೈನಿಕರು ಧ್ಯಾನ ಮಾಡ್ತಾರೆ, ದಿನ ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ತಾರೆ, ಆತ್ಮಜ್ಞಾನ ಬೋಧನೆ ಮಾಡ್ತಾರೆ. ಕಾಶ್ಮೀರದಿಂದಲೇ ಇದ್ದಕ್ಕಿದ್ದ ಹಾಗೆ ಯುದ್ಧ ಘೋಷಣೆ ಆಗಿಬಿಡ್ತು. ಯುದ್ಧಕ್ಕೆ ಹೋಗಿ ಎದರಿಂದ ಎದುರಾಳಿಗಳು ಬಂದು ಗನ್ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿ ಇವನು ಶಸ್ತ್ರ ತ್ಯಾಗ ಮಾಡಿ ನಿಂತ್ರೆ ಏನಾಗ್ತದೆ? ಏನಾಗ್ತದೆ? ದೊಡ್ಡ ಅನರ್ಥಕ್ಕೆ ಕಾರಣ ಆಗ್ತದೆ. ಅಲ್ಲಿ ಅವನ ಧರ್ಮ, ಅದು ಸ್ವಧರ್ಮ, ದೇಶ ರಕ್ಷಣೆ ಮಾಡುವುದು ಅವನ ಧರ್ಮ. ಅದನ್ನು ಅವನು ಮಾಡಲೇಬೇಕು. ಯಾಕೆಂದ್ರೆ ಅವನಿಗಾಗಿ ಮಾಡ್ತಾ ಇಲ್ಲ, ಮತ್ತೆ ದೇಶಕ್ಕಾಗಿ, ಜಗತ್ತಿಗಾಗಿ ಮಾಡ್ತಾ ಇದ್ದಾನೆ. ಹಾಗೆ ಜ್ಞಾನಿ ಸಮದೃಷ್ಟಿ, ಜ್ಞಾನಿಗಳು ಅಥವಾ ಪಂಡಿತರು ಎಂದಿಗೂ ಮೇಲ್ನೋಟದ ಭಾವನೆಗಳಿಗೆ ಮರಳಾಗುವುದಿಲ್ಲ. ಅವರು ಸತ್ಯವನ್ನ ಅಂದ್ರೆ ಆತ್ಮದ ನಿತ್ಯತೆಯನ್ನ ಅರಿತಿರ್ತಾರೆ. ಜೀವನ ಮತ್ತೆ ಸಾವು
ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡ್ತಾರೆ. ಆದರೆ ಅಜ್ಞಾನಿ ಕೇವಲ ಕಣ್ಣಿಗೆ ಕಾಣುವಂತಹ ಈ ದೇಹ ನಾಶಕ್ಕಾಗಿ ನಿರಂತರ ಅಳ್ತಾ ಇರ್ತಾನೆ, ಕುಸಿದು ಹೋಗ್ತಾನೆ. ಹಾಗೆ ಮನುಷ್ಯ ಏನ್ ಮಾಡಬಾರದು, ಈ ದೇಹದವನ್ನ ನೋಡಿ ತಾನು ದುಃಖಕ್ಕೆ ಒಳಗಾಗಬಾರದು. ಮತ್ತೆ ಏನ್ ಮಾಡಬೇಕು? ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ ಶೀತೋಷ್ಣೋ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ಸ್ತಾಸ್ತಿ ತಿಕ್ಷಸ್ವ ಭಾರತ. ನೋಡು ಅರ್ಜುನ, ಈ ಇಂದ್ರಿಯಗಳು ವಿಷಯ ಸಂಯೋಗದಿಂದ ಉಂಟಾಗುವಂತಹ ಈ ಶೀತ ಉಷ್ಣ ಸುಖ ದುಃಖ ಇವೆಲ್ಲವೂ ತಾತ್ಕಾಲಿಕವಾಗಿರುವಂಥವು. ಯಾವುದು ನಿತ್ಯ ಅಲ್ಲ, ಶಾಶ್ವತವಾದದ್ದಲ್ಲ. ಅಂದ್ರೆ ಇಂದ್ರಿಯಗಳ ಸ್ಪರ್ಶ ಸುಖ ಅನ್ನೋದೇನಿದೆ, ಕಣ್ಣಿಗೆ ಕಾಣೋದಿರ್ಬೋದು, ಕಿವಿಗೆ ಕೇಳೋದಿರ್ಬೋದು, ಚರ್ಮಕ್ಕೆ ಸ್ಪರ್ಶ ಇರ್ಬೋದು, ಜ್ಞಾನೇಂದ್ರಿಯಗಳಿಂದ ಈ ಬಾಹ್ಯ ಪ್ರಪಂಚದ ವಸ್ತುಗಳ ಅನುಭವ ಏನಿದೆ ಅದು ಕೇವಲ ತಾತ್ಕಾಲಿಕವಾದದ್ದು. ಹಾಗಂತ ನೀನು ಅವುಗಳನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಉದಾಹರಣೆಗೆ ಚಳಿ ಆದಾಗ ಅಯ್ಯೋ ತುಂಬಾ ಚಳಿ ಅಂತ, ತುಂಬಾ ಶೆಕೆ ಆದಾಗ ಅಯ್ಯೋ ತುಂಬಾ ಬೇಸಿಗೆ ಇದೆ ಅಂತ ಹೇಳಿ ನೀನು ಎರಡನ್ನ ಬೇರೆ ಬೇರೆಯಾಗಿ ನೋಡಬಾರದು. ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅದಕ್ಕೆ ಏನ್ ಹೇಳ್ತಾ ಇದ್ದ ಅಂದ್ರೆ ತಿತಿಕ್ಷಸ್ವ ಅಂದ್ರೆ ಸಹಿಸಿಕೊಳ್ಳುವುದು, ಸಮಚಿತ್ತತೆಯನ್ನ ಅಭ್ಯಾಸ ಮಾಡಬೇಕು. ಜೀವನದಲ್ಲಿ ಬರುವ ಸುಖಕ್ಕೆ ಹಿಗ್ಗದೆ, ದುಃಖಕ್ಕೆ ಕುಗ್ಗದೆ, ಇವುಗಳನ್ನ ಸಮಚಿತ್ತದಿಂದ ಅಂದ್ರೆ ಸರಿಯಾದ ಮನಸ್ಥಿತಿಯಿಂದ ಸಹಿಸಿಕೊಳ್ಳುವ ಶಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ಇದನ್ನೇ ತಿತಿಕ್ಷೆ ಅಥವಾ ಸಹಿಷ್ಣುತೆ. ಹಾಗಾಗಿ ಅರ್ಜುನ, ಯುದ್ಧದಲ್ಲಿ ನೀನು ಸೋತರು ಗೆಲುವು ಎರಡೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅಂದ್ರೆ ಮನುಷ್ಯನಾದವನು ಜೀವನದಲ್ಲಿ ಬರುವ ಪ್ರತಿಯೊಂದನ್ನು ಕೂಡ ಏನು ಕೇವಲ ಒಂದು ಅನುಭವವಾಗಿ ಸಾಕ್ಷೀಭಾವದಿಂದ ನೋಡ್ತಾ ಸ್ವೀಕಾರ ಮಾಡ್ತಾ ಹೋಗಬೇಕು. ಯಂ ಹೀನ ವ್ಯತಯಂತೆ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ನೋಡು ಅರ್ಜುನ, ಒಬ್ಬ ಧೀರನಾದವನು ಈ ಎಲ್ಲವುಗಳನ್ನ ಇಲ್ಲಿವರೆಗೆ ನಾನು ಹೇಳಿದ್ನಲ್ವಾ, ಸುಖ ದುಃಖ ಕಷ್ಟ ಸುಖ ಜಯ ಅಪಜಯ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸ್ತಾನೆ, ಸಮಾನವಾಗಿ ಎದುರಿಸ್ತಾನೆ. ಅವನನ್ನು ಏನಂತ ಕರಿತೀವಿ ಅಂದ್ರೆ ಧೀರ. ಅವನೇ ಧೀರ. ಆದರೆ ಯಾರು ಸುಖ ಬಂದಾಗ ಇರಬಹುದು, ದುಃಖ ಬಂದಾಗ ಕುಸಿದು ಹೋಗುವುದು, ಇವನು ದ್ವಂದ್ವಕ್ಕೆ ಒಳಗಾಗಿ ಇವನು ಏನಾಗ್ತಾನೆ, ಕುಸಿದು ಬೀಳ್ತಾನೆ. ಹೀಗೆ ಆಗಬಾರದು. ಮನುಷ್ಯ ಇದನ್ನು ಎದುರಿಸಿ ನಿಲ್ಲುವವನೇ ನಿಜವಾದ ಧೀರ. ಅಷ್ಟೇ ಅಲ್ಲ, ಅವನು ಮಾತ್ರ ಅಮೃತತ್ವಕ್ಕೆ ಅಂದ್ರೆ ಮುಕ್ತಿಗೆ ಅರ್ಹನಾಗುತ್ತಾನೆ. ಸೋಮೃತತ್ವಾಯ ಕಲ್ಪತೆ ಅಂದ್ರೆ ಅಮೃತತ್ವಕ್ಕೆ ಮುಕ್ತಿಗೆ ಅರ್ಹನಾಗುತ್ತಾನೆ. ಅಂದ್ರೆ ಹುಟ್ಟು ಸಾವು ಈ ಚಕ್ರದಿಂದ ಬಿಡುಗಡೆ ಹೊಂದಿ ಶಾಶ್ವತವಾದಂತಹ ಆಂತರಿಕ ನೆಮ್ಮದಿಯನ್ನ ಅಂದ್ರೆ ಅಮೃತತ್ವವನ್ನ ಮೋಕ್ಷವನ್ನ ಪಡೆಯಲು ಇವನು ಅರ್ಹನಾಗ್ತಾನೆ. ಹಾಗಾಗಿ ಮೊದಲು ನಾವು ಯಾವುದನ್ನು ಅಭ್ಯಾಸ ಮಾಡಬೇಕು, ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವ ಬುದ್ಧಿಯನ್ನ ಕಲಿತುಕೊಳ್ಳಬೇಕು. ಸಮತ್ವಂ ಯೋಗ ಉಚ್ಯತೆ ಅಂತ ಕರೀತಾರೆ. ಮುಂದೆ ಬರ್ತದೆ ಸಮತ್ವಂ ಯೋಗ ಉಚ್ಯತೆ. ಅಂದ್ರೆ ಯೋಗ ಯೋಗ ಅಂದ್ರೆ ಏನು? ಎಲ್ಲವನ್ನ ಸಮಾನವಾಗಿ ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು. ಅದೇ ಯೋಗ. ಹಾಗಾದ್ರೆ ನಾವು ನೀವು ಆಗ್ಲಿಂದ ಹೇಳ್ತಾ ಇದ್ದೀರಿ ಇದೆಲ್ಲ ನಾಶ ಆಗ್ತದೆ, ಇದೆಲ್ಲ ಸತ್ಯ, ಒಂದು ದಿನ ನಾಶ ಆಗುವಂಥದ್ದು. ಹಾಗಾದ್ರೆ ಸತ್ಯ ಯಾವುದು ಅಸತ್ಯ ಯಾವುದು ಅದನ್ನು ನಮಗೆ ಹೇಳಬೇಕಲ್ವಾ? ಅದಕ್ಕೆ ಯೋಗೀಶ್ವರ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ನಯೋಸ್ತ ದರ್ಶಿವಿಹಿ. ಅಂದ್ರೆ ನಾಸತೋ ವಿದ್ಯತೆ ಭಾವ, ಅಸತ್ತಿಗೆ ಅಸ್ತಿತ್ವ ಅನ್ನುವುದು ಇಲ್ಲ. ನಾಸತೋ ವಿದ್ಯತೆ ಭಾವ, ನಾಸತೋ ಅಂದ್ರೆ ಅಸತ್, ಅಸತ್ ಅಂದ್ರೆ ಅಸತ್ಯ, ಅಸತ್ಯಕ್ಕೆ ಇಲ್ಲಿ ಜಾಗ ಇಲ್ಲ. ಅಂದ್ರೆ ಒಂದು ದಿನ ನಾಶ ಹೋಗಿ ನಾಶ ಆಗುವಂಥದ್ದು. ಯಾವುದು ಅಸತ್ಯ? ಬ್ರಹ್ಮ ಸತ್ಯಂ ಜಗನ್ ನಿತ್ಯಂ. ಬ್ರಹ್ಮ ಅಂದ್ರೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ಈ ಸಮಸ್ತ ಸೃಷ್ಟಿಯೂ ಕೂಡ ಅಸತ್. ಅಂದ್ರೆ ಒಂದು ದಿನ ಅಸತ್ಯವಾಗುವುದು, ಒಂದು ದಿನ ನಾಶ ಆಗುವುದು. ಅಂದ್ರೆ
ಅದಕ್ಕೆ ಬದಲಾವಣೆ ಅನ್ನೋದಿದೆ, ಪರಿವರ್ತನೆ ಅನ್ನೋದಿದೆ. ಕಾಲ, ದೇಶ, ಕಾಲ ಅನುಗುಣವಾಗಿ ಅದು ನಿರಂತರವಾಗಿ ಪರಿವರ್ತನೆ ಆಗ್ತಾ ಇದೆ. ಅಂದ್ರೆ ಹಾಗಾದ್ರೆ ಅಸತ್ ಅಂದ್ರೆ ಯಾವುದು ಬದಲಾಗ್ತದೆಯೋ, ಯಾವುದು ಒಂದು ದಿನ ಹುಟ್ಟುತ್ತದೆ, ಒಂದು ದಿನ ಯಾವತ್ತು ನಶಿಸಿ ಹೋಗ್ತದೆ. ಅದು ನಮ್ಮ ದೇಹ ಇರ್ಬೋದು, ಭೌತಿಕ ದೇಹ ಇರ್ಬೋದು, ಇಂದ್ರಿಯಗಳ ಅನುಭವ ಇರ್ಬೋದು, ಇಲ್ಲಿರುವಂತಹ ಎಲ್ಲ ಸಮಸ್ತ ಸೃಷ್ಟಿ, ಪಶು ಪಕ್ಷಿ ಪ್ರಾಣಿ, ಆ ಗಿಡ ಮರ, ಬಳ್ಳಿ ಬೆಟ್ಟ ಗುಡ್ಡ ಎಲ್ಲವೂ ಒಂದು ದಿನ ಏನಾಗ್ತದೆ, ನಶಿಸಿ ಹೋಗ್ತದೆ. ನೀವು ಉದಾಹರಣೆಗೆ ನೋಡಿ, ಒಂದು 10 ವರ್ಷದ ಹಿಂದೆ ಯಾವುದೋ ಒಂದು ಊರಿಗೆ ನೀವು ಹೋಗಿರ್ತೀರಿ. ಒಂದು 10 ವರ್ಷದ ಹಿಂದೆ ಅದೇ ಊರಿಗೆ ನೀವು ಈಗ ಹೋಗಿ 10 ವರ್ಷದ ಹಿಂದೆ ಹೇಗಿತ್ತು ಹಾಗೇ ಇರ್ತದ? ಇಲ್ಲ, ಬದಲಾಗಿರ್ತದೆ ಎಲ್ಲ ರೀತಿಯಿಂದಲೂ. ಅಂದ್ರೆ ಅಲ್ಲಿ ಕಾಮಗಾರಿಯಿಂದಲೇ ಬದಲಾಗಬೇಕಂತೇನಿಲ್ಲ, ಪ್ರಕೃತಿಯೇ ಎಷ್ಟೋ ಬದಲಾವಣೆಯನ್ನ ತಂದಿರ್ತದೆ. ಅದು ದಿನ ಅಲ್ಲಿ ವಾಸ ಮಾಡುವವರಿಗೆ ಅದರ ಅನುಭವ ಆಗೋದಿಲ್ಲ. ಆದರೆ ತುಂಬಾ ವರ್ಷಗಳ ನಂತರ ನಾವು ಅಲ್ಲಿ ಭೇಟಿ ಮಾಡಿದಾಗ ನಮಗೆ ಗೊತ್ತಾಗ್ತದೆ, ಇಲ್ಲಿ ಹಿಂದೆ ಇದ್ದ ಹಾಗೆ ಈಗ ಇಲ್ಲ, ಇಲ್ಲಿ ಏನೋ ಒಂದು ಪರಿವರ್ತನೆ ಬಂದಿದೆ ಅನ್ನೋದು. ಅಂದ್ರೆ ನಿರಂತರವಾಗಿ ಅದೇನಾಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ, ಬದಲಾಗ್ತಾ ಇದೆ. ಹಾಗಾಗಿ ಮನುಷ್ಯ ನಾಸತೋ ವಿದ್ಯತೆ ಭಾವ, ಅಸತ್ತಿಗೆ ಅಸ್ತಿತ್ವ ಅನ್ನೋದು ಇಲ್ಲ. ನ ಭಾವೋ ವಿದ್ಯತೆ ಸತಃ, ಅಂದ್ರೆ ಸತ್ತಿಗೆ ಅಂದ್ರೆ ಸತ್ ಅಂದ್ರೆ ಸತ್ಯವಾದಕ್ಕೆ ವಿನಾಶ ಅನ್ನುವುದು ಇಲ್ಲ. ಸತ್ ಅಂದ್ರೆ ಏನು? ಸತ್ ಅಂದ್ರೆ ಪರಮ ಸತ್ಯವಾದ ಆತ್ಮ. ಆ ಆತ್ಮವೇ ಪರಬ್ರಹ್ಮ, ಬ್ರಹ್ಮ. ಇದು ಎಂದಿಗೂ ಅಳಿದು ಹೋಗುವುದಿಲ್ಲ, ಅದಕ್ಕೆ ನಾಶ ಅನ್ನುವುದಿಲ್ಲ. ಒಳಗೆ ಇರುವ ಆತ್ಮ, ಅದಕ್ಕೆ ಹುಟ್ಟು ಸಾವುಗಳು ಕೇವಲ ದೇಹಕ್ಕಷ್ಟೇ ಹೊರತು ದೇಹದ ಒಳಗಿರುವ ಚೈತನ್ಯ ಸ್ವರೂಪನಾದ ಆತ್ಮಕ್ಕೆ ಯಾವತ್ತೋ ನಾಶ ಅನ್ನುವುದು ಇಲ್ಲ. ನ ಭಾವೋ ವಿದ್ಯತೆ ಸತಃ. ತತ್ವದರ್ಶಿಭಿಹಿ ಅಂದ್ರೆ ತತ್ವಜ್ಞಾನಿಗಳು ಇದೇ ರೀತಿಯಾಗಿ ನೋಡ್ತಾರೆ. ಅಂದ್ರೆ ಸಾಮಾನ್ಯ ಮನುಷ್ಯ ಕೇವಲ ತನ್ನ ಕಣ್ಣಿಗೆ ಕಾಣುವಂತಹ ದೇಹವನ್ನ ನಂಬಿ ಅದೇ ಸತ್ಯ ಅಂತ ಭ್ರಮಿಸಿ, ಅಸತ್ಯವನ್ನೇ ಸತ್ಯ ಅಂತ ಭ್ರಮಿಸಿ ದುಃಖ ಪಡ್ತಾ ಇರ್ತಾರೆ. ಆದರೆ ತತ್ವದರ್ಶಿಭಿಹಿ ಅಂದ್ರೆ ತತ್ವಜ್ಞಾನಿಗಳು, ಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆಯಿಂದ ಕಾಣ್ತಾ ಇರುವ ದೇಹ ಶಾಶ್ವತವಾದದ್ದು ಅಲ್ಲ, ಒಳಗೆ ಕಣ್ಣಿಗೆ ಕಾಣದೇ ಇರುವಂತಹ ಆತ್ಮ ಏನಿದೆ ಅದು ಶಾಶ್ವತವಾದದ್ದು ಅನ್ನುವ ನಿಜವಾದ ಸತ್ಯವನ್ನ ಅರಿತವರಾಗಿರ್ತಾರೆ. ಹಾಗಾಗಿ ನೋಡು ಅರ್ಜುನ, ನೀನು ಅಸತ್ಯವನ್ನೇ ಸತ್ಯ ಅಂತ ಭ್ರಮಿಸಿ ಏನ್ ಮಾಡ್ತಾ ಇದ್ದೀಯ? ಅಳ್ತಾ ಇದ್ದೀಯ. ಹಾಗಾಗಿ ಮೊದಲು ಏನ್ ಮಾಡು, ನೀನು ಮೊದಲು ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವುದನ್ನ ತಿಳ್ಕೊ ಅಂತ ಹೇಳಿ, ಇಲ್ಲಿ ನಾವು ಇಷ್ಟು ದಿವಸ ಹೇಳ್ತಾ ಇದ್ದೀವಲ್ವಾ, ಬ್ರಹ್ಮ ಸತ್ಯಂ ಜಗನ್ನಿತ್ಯಂ, ಒಳಗಿರುವ ಆತ್ಮ, ಆತ್ಮವೇ ಸತ್ಯವಾದದ್ದು, ಆತ್ಮದ ಆರಾಧನೆ ಮಾಡಬೇಕು, ಆತ್ಮವೇ ಭಗವಂತ, ಆತ್ಮನೇ ಪರಬ್ರಹ್ಮ, ಅದು ಯಾವತ್ತೂ ನಾಶ ಆಗುವುದಿಲ್ಲ, ಈ ಸೃಷ್ಟಿ ಒಂದು ದಿನ ನಾಶ ಆಗ್ತದೆ ಅಂತ ನಿರಂತರವಾಗಿ ಹೇಳ್ತಾ ಇದ್ವಲ್ವಾ, ಅದನ್ನ ಇಲ್ಲಿ ಯೋಗೀಶ್ವರ ಶ್ರೀಕೃಷ್ಣನು ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಏನು? ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ. ಅಂದ್ರೆ ನಾಸತೋ ವಿದ್ಯತೆ ಭಾವ ಅಂದ್ರೆ ಅಸತ್ಯವಾದದ್ದು ಒಂದು ದಿನ ನಾಶ ಆಗ್ತದೆ. ನ ಭಾವೋ ವಿದ್ಯತೆ ಸತಃ, ನ ಭಾವೋ ಅಂದ್ರೆ ನಾಶ ಆಗುವುದಿಲ್ಲ, ವಿದ್ಯತೆ ಸತಃ ಅಂದ್ರೆ ಸತ್ಯ, ಸತ್ಯವಾದದ್ದು ಆತ್ಮ ಅಂದ್ರೆ ಪರಬ್ರಹ್ಮ ಎಂದು ನಾಶ ಆಗುವುದಿಲ್ಲ. ಹಾಗಾಗಿ ನಾವು ಇಷ್ಟನ್ನ ಇವತ್ತು ತಿಳ್ಕೊಳ್ಳೋಣ. ನಾಳೆ ವಿಶೇಷವಾಗಿ ಈ ಅಂದ್ರೆ ಈಗ ಇಲ್ಲಿಯವರೆಗೆ ನಮಗೆ ಏನು ಗೊತ್ತಾಯ್ತು ಅಂತಂದ್ರೆ, ನಾನು ದೇಹ ಅಲ್ಲ ಆತ್ಮ ಅನ್ನುವುದು ಗೊತ್ತಾಯ್ತು, ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವುದು ತಿಳಿತು. ಈಗಾಗಲೇ ನಮಗೆ ಗೊತ್ತಿತ್ತು, ಇಷ್ಟು ದಿವಸ ನಾವು ಓದ್ತಾ ಇದ್ವಿ. ಆದರೆ ಅದು ಯೋಗೇಶ್ವರ ಶ್ರೀಕೃಷ್ಣನ ಅಭಿಪ್ರಾಯದಲ್ಲಿ ಏನು ಅನ್ನುವುದನ್ನ ಈಗ ಭಗವದ್ಗೀತೆಯ ಮೂಲಕ ನಾವು ತಿಳ್ಕೊಂಡ ಹಾಗೆ ಆಯ್ತು. ಆಯ್ತಾ? ನಾಳೆಯಿಂದ ವಿಶೇಷವಾಗಿ ಆತ್ಮದ ಬಗ್ಗೆ ಏನ್ ಹೇಳ್ತಾನೆ ಭಗವಂತ ಅಂದ್ರೆ, ಆತ್ಮ ಸಿದ್ಧಾಂತ. ನಾನು ಮೊನ್ನೆ ಹೇಳಿದ್ನಲ್ವಾ, ಆತ್ಮ ಸಿದ್ಧಾಂತ ಅನ್ನೋದು ಒಂದು ಸಿದ್ಧಾಂತ ಇದೆ. ಅದೇ ಸಿದ್ಧಾಂತವನ್ನ ಯೋಗೀಶ್ವರ ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದ್ದಾನೆ ಅನ್ನುವುದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೇರ್ಯ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವ ಸರ್ವಂ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಯಾರಿಗಾದರೂ ಏನಾದರೂ ಏನು ಅರ್ಥ ಮಾಡ್ಕೊಂಡ್ರಿ, ಹ್ಯಾಂಡ್ ರೈಸ್ ಮಾಡಿ ಮಾತಾಡೋರಿದ್ರೆ ಬೇಗ ಬೇಗ ಮಾತಾಡಿ. ನೀವು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದರೆ ನೋಡಿ ನಾನೇ ಮಾತಾಡಿಸ್ಬೇಕು. ಮಧುರಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ಸ್. ಸರ್, ಕ್ಷತ್ರಿಯ